ನೋಡಿ, ಯಾವಾಗ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾದ್ಲೋ ಆಗಲೇ ಸಾಕಷ್ಟು ಅನುಮಾನಗಳಿತ್ತು. ಈಕೆ ಒಬ್ಬಾಕೆ ಮಾತ್ರ ಸಿಂಡಿಕೇಟ್ನಲ್ಲಿ ಇದ್ದಾಳಾ ಅಥವಾ ಯಾರಾದ್ರೂ ಇದ್ದಾರಾ, ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅನ್ನುವಂಥ ಪ್ರಶ್ನೆಗೆ ಈಕೆ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲಾ, ಗೋಲ್ಡ್ ಅನ್ನ ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡೋದಷ್ಟೇ ಈಕೆಯ ಕೆಲಸ ಆಗಿತ್ತಾ ಅನ್ನೋದಕ್ಕೆ ಆಕೆಯೇ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ರಿಪಬ್ಲಿಕಾನಾಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಎಲ್ಲಿಗೆ ರೀಚ್ ಆಗ್ತಾ ಇತ್ತು ರನ್ಯಾ ತಂದಿದ್ದ ಚಿನ್ನ ಅಂತ ಅಂದ್ರೆ, ಆಕೆ ಹೇಳೋ ಪ್ರಕಾರ ನಂಗೆ ದುಬೈಯಲ್ಲಿ ಚಿನ್ನ ಕೊಟ್ರು ಸರ್, ಆಟೋದಲ್ಲಿ ಕೊಡೋದಕ್ಕೆ ಹೇಳಿದ್ರು, ಒಬ್ಬ ಆಟೋ ಚಾಲಕನಿಗೆ ಅದನ್ನ ಕೊಡೋದಕ್ಕೆ ಹೇಳಿದ್ರು, ಅಷ್ಟೇ ನನ್ನ ಕೆಲಸ ಅಂತ ಆಕೆಯೇ DRI ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಆ ಆಟೋ ಚಾಲಕ ಯಾರು ಅನ್ನೋ ನಿಟ್ಟಿನಲ್ಲಿ DRI ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರ ಪಾತ್ರ ಏನು? ಈಕೆಯೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆಯನ್ನ ಬಳಕೆ ಮಾಡ್ಕೊಂಡಿದ್ರಾ, ಇಂತಹ ಪ್ರಶ್ನೆ ಇತ್ತು. ಈಗ ಆಕೆಯೇ ಕೊಟ್ಟಿರುವಂತಹ ಹೇಳಿಕೆ ರಿಪಬ್ಲಿಕಾನಾಗೆ ಲಭ್ಯ ಆಗಿರೋದ್ರಿಂದ ಡೀಟೇಲ್ಸ್ ಅನ್ನ ಕೊಡಿ. ಶ್ರುತಿ, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಆಯಾಮಗಳಲ್ಲಿ DRI ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯಿಂದಲೂ ಕೂಡ ಆ ಒಂದು ಗೋಲ್ಡ್ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ತಲುಪಿಸೋದಕ್ಕೆ ಆರೋಪಿಗಳು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೆದಕಿದಂಥ ಸಂದರ್ಭದಲ್ಲಿ, ನಟಿ ರನ್ಯಾಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆಕೆ ನೀಡಿರುವಂಥ ಹೇಳಿಕೆಯ ಪ್ರಕಾರ ಆಕೆ ಒಂದು ಗೋಲ್ಡನ್ನು ಸುಮಾರು 14.8 kg ಗೋಲ್ಡನ್ನು ಎಲ್ಲಿಗೆ ತಲುಪಿಸಬೇಕಿತ್ತು ಅಂತೇಳಿ ಆಕೆಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಬಂದಿತ್ತು ಅನ್ನುವಂಥದ್ದನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೇಳೋದು ಓರ್ವ ಆಟೋ ಡ್ರೈವರ್ ವಿಚಾರ. ಅಂದರೆ ಓರ್ವ ಆಟೋ ನಿಂತಿರುತ್ತೆ, ಒಂದು ಆಟೋಗೆ ಹೋಗಿ ಅದನ್ನು ಇಟ್ಟರೆ ಅದನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾರೆ ಅನ್ನುವಂಥ ಮಾತನ್ನು ಆಕೆ DRI ಅಧಿಕಾರಿಗಳ ಮುಂದೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದ್ಲು. ಅಂದರೆ ಆಕೆ ಏರ್ಪೋರ್ಟ್ನಿಂದ ಹೊರಗಡೆ, ದುಬೈ ಏರ್ಪೋರ್ಟ್ನಿಂದ ಹಿಡಿದು ಬೆಂಗಳೂರು ಏರ್ಪೋರ್ಟ್ವರೆಗೂ ಆಕೆ ಆ ಒಂದು ಚಿನ್ನವನ್ನು ತೆಗೆದುಕೊಂಡು ಬರಬೇಕು. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಆದಮೇಲೆ ಆ ಸರ್ವಿಸ್ ರಸ್ತೆ ಮೂಲಕ ಅಲ್ಲೊಂದು ಸಿಗ್ನಲ್ ಇರುತ್ತೆ, ಸಿಗ್ನಲ್ಗೆ ಹೋದರೆ ಅಲ್ಲೊಂದು ಆಟೋ ನಿಂತಿರುತ್ತೆ, ಆ ಒಂದು ಆಟೋದಲ್ಲಿ ಇಟ್ಟರೆ ಅದು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥ ಹೇಳಿಕೆಯನ್ನು ನಟಿ ರನ್ಯಾ ರಾವ್ ಅವರು ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಸದ್ಯಕ್ಕೆ ಈಕೆ ಹೇಳಿಕೆ ನಿಜಕ್ಕೂ ಕೂಡ ಅಲ್ಲಿ ಆಟೋ ಬಂದಿತ್ತ ಅವತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಸಿಗ್ನಲ್ ಬಳಿ ಅವತ್ತು ಅಂದರೆ ರನ್ಯಾ ಅರೆಸ್ಟ್ ಆಗಿರುವಂಥ ದಿನದಂದು ಅಲ್ಲಿ ಚಲನವಲನ ಆಗಿದ್ದಂಥ ಒಂದಷ್ಟು ಆಟೋಗಳ CCTV ಫುಟೇಜನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿ ಒಂದು ಟೈಮ್ ಲೈನ್ ಅನ್ನು ನೋಡಿಕೊಂಡು ಅಲ್ಲಿ ಅನುಮಾನಾಸ್ಪದವಾಗಿ ಯಾವ ಆಟೋ ನಿಂತಿತ್ತು ಆ ಒಂದು ಆಟೋ ಪತ್ತೆಗೆ ಈಗಾಗಲೇ DRI ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಒಂದು ಆಟೋ ಚಾಲಕನನ್ನ ವಶಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂತ ಸಾಧ್ಯತೆ. ಕಾದ್ ನೋಡೋಣ ಇನ್ನು ಏನೆಲ್ಲ ಮಾಹಿತಿ. ನೋಡಿ, ಯಾವಾಗ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾದ್ಲೋ ಆಗಲೇ ಸಾಕಷ್ಟು ಅನುಮಾನಗಳಿತ್ತು. ಈಕೆ ಒಬ್ಬಾಕೆ ಮಾತ್ರ ಸಿಂಡಿಕೇಟ್ನಲ್ಲಿ ಇದ್ದಾಳಾ ಅಥವಾ ಯಾರಾದ್ರೂ ಇದ್ದಾರಾ, ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅನ್ನುವಂಥ ಪ್ರಶ್ನೆಗೆ ಈಕೆ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲಾ, ಗೋಲ್ಡ್ ಅನ್ನ ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡೋದಷ್ಟೇ ಈಕೆಯ ಕೆಲಸ ಆಗಿತ್ತಾ ಅನ್ನೋದಕ್ಕೆ ಆಕೆಯೇ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ರಿಪಬ್ಲಿಕಾನಾಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಎಲ್ಲಿಗೆ ರೀಚ್ ಆಗ್ತಾ ಇತ್ತು ರನ್ಯಾ ತಂದಿದ್ದ ಚಿನ್ನ ಅಂತ ಅಂದ್ರೆ, ಆಕೆ ಹೇಳೋ ಪ್ರಕಾರ ನಂಗೆ ದುಬೈಯಲ್ಲಿ ಚಿನ್ನ ಕೊಟ್ರು ಸರ್, ಆಟೋದಲ್ಲಿ ಕೊಡೋದಕ್ಕೆ ಹೇಳಿದ್ರು, ಒಬ್ಬ ಆಟೋ ಚಾಲಕನಿಗೆ ಅದನ್ನ ಕೊಡೋದಕ್ಕೆ ಹೇಳಿದ್ರು, ಅಷ್ಟೇ ನನ್ನ ಕೆಲಸ ಅಂತ ಆಕೆಯೇ DRI ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಆ ಆಟೋ ಚಾಲಕ ಯಾರು ಅನ್ನೋ ನಿಟ್ಟಿನಲ್ಲಿ DRI ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರ ಪಾತ್ರ ಏನು? ಈಕೆಯೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆಯನ್ನ ಬಳಕೆ ಮಾಡ್ಕೊಂಡಿದ್ರಾ, ಇಂತಹ ಪ್ರಶ್ನೆ ಇತ್ತು. ಈಗ ಆಕೆಯೇ ಕೊಟ್ಟಿರುವಂತಹ ಹೇಳಿಕೆ ರಿಪಬ್ಲಿಕಾನಾಗೆ ಲಭ್ಯ ಆಗಿರೋದ್ರಿಂದ ಡೀಟೇಲ್ಸ್ ಅನ್ನ ಕೊಡಿ. ಶ್ರುತಿ, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಆಯಾಮಗಳಲ್ಲಿ DRI ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯಿಂದಲೂ ಕೂಡ ಆ ಒಂದು ಗೋಲ್ಡ್ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ತಲುಪಿಸೋದಕ್ಕೆ ಆರೋಪಿಗಳು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೆದಕಿದಂಥ ಸಂದರ್ಭದಲ್ಲಿ, ನಟಿ ರನ್ಯಾಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆಕೆ ನೀಡಿರುವಂಥ ಹೇಳಿಕೆಯ ಪ್ರಕಾರ ಆಕೆ ಒಂದು ಗೋಲ್ಡನ್ನು ಸುಮಾರು 14.8 kg ಗೋಲ್ಡನ್ನು ಎಲ್ಲಿಗೆ ತಲುಪಿಸಬೇಕಿತ್ತು ಅಂತೇಳಿ
ಆಕೆಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಂದಿತ್ತು ಅನ್ನುವಂಥದ್ದನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೇಳೋದು ಓರ್ವ ಆಟೋ ಡ್ರೈವರ್ ವಿಚಾರ. ಅಂದರೆ ಓರ್ವ ಆಟೋ ನಿಂತಿರುತ್ತೆ, ಒಂದು ಆಟೋಗೆ ಹೋಗಿ ಅದನ್ನ ಇಟ್ಟರೆ ಅದನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತಾರೆ ಅನ್ನುವಂಥ ಮಾತನ್ನ ಆಕೆ DRI ಅಧಿಕಾರಿಗಳ ಮುಂದೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದ್ಲು. ಅಂದರೆ ಆಕೆ ಏರ್ಪೋರ್ಟ್ನಿಂದ ಹೊರಗಡೆ ದುಬೈ ಏರ್ಪೋರ್ಟ್ನಿಂದ ಹಿಡಿದು ಬೆಂಗಳೂರು ಏರ್ಪೋರ್ಟ್ವರೆಗೂ ಆಕೆ ಆ ಒಂದು ಚಿನ್ನವನ್ನು ತೆಗೆದುಕೊಂಡು ಬರಬೇಕು. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಆದಮೇಲೆ ಆ ಸರ್ವಿಸ್ ರಸ್ತೆ ಮೂಲಕ ಅಲ್ಲೊಂದು ಸಿಗ್ನಲ್ ಇರುತ್ತೆ. ಸಿಗ್ನಲ್ಗೆ ಹೋದರೆ ಅಲ್ಲೊಂದು ಆಟೋ ನಿಂತಿರುತ್ತೆ. ಆ ಒಂದು ಆಟೋದಲ್ಲಿ ಇಟ್ಟರೆ ಅದು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥ ಹೇಳಿಕೆಯನ್ನು ನಟಿ ರನ್ಯಾರವ್ ಅವರು ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಸದ್ಯಕ್ಕೆ ಈಕೆ ಹೇಳಿಕೆ ನಿಜಕ್ಕೂ ಕೂಡ ಅಲ್ಲಿ ಆಟೋ ಬಂದಿತ್ತ ಅವತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಸಿಗ್ನಲ್ ಬಳಿ ಅವತ್ತು ಅಂದರೆ ರನ್ಯಾ ಅರೆಸ್ಟ್ ಆಗಿರುವಂಥ ದಿನದಂದು ಅಲ್ಲಿ ಚಲನವಲನ ಆಗಿದ್ದಂಥ ಒಂದಷ್ಟು ಆಟೋಗಳ CCTV ಫುಟೇಜನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು DRI ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿ ಒಂದು ಟೈಮ್ ಲೈನ್ ಅನ್ನು ನೋಡಿಕೊಂಡು ಅಲ್ಲಿ ಅನುಮಾನಾಸ್ಪದವಾಗಿ ಯಾವ ಆಟೋ ನಿಂತಿತ್ತು ಆ ಒಂದು ಆಟೋ ಪತ್ತೆಗೆ ಈಗಾಗಲೇ DRI ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಒಂದು ಆಟೋ ಚಾಲಕನನ್ನ ವಶಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂತ ಸಾಧ್ಯತೆ. ಕಾದ್ ನೋಡೋಣ ಇನ್ನು ಏನೆಲ್ಲ ಮಾಹಿತಿ. ನೋಡಿ, ಯಾವಾಗ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂದರಾದ್ಲೋ ಆಗಲೇ ಸಾಕಷ್ಟು ಅನುಮಾನಗಳಿತ್ತು. ಈಕೆ ಒಬ್ಬಾಕೆ ಮಾತ್ರ ಸಿಂಡಿಕೇಟ್ ನಲ್ಲಿ ಇದ್ದಾಳಾ ಅಥವಾ ಯಾರಾದ್ರೂ ಇದ್ದಾರಾ, ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅನ್ನುವಂತಹ ಪ್ರಶ್ನೆಗೆ ಈಕೆ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲಾ, ಗೋಲ್ಡ್ ಅನ್ನ ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡೋದಷ್ಟೇ ಈಕೆಯ ಕೆಲಸ ಆಗಿತ್ತಾ ಅನ್ನೋದಕ್ಕೆ ಆಕೆಯೇ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ರಿಪಬ್ಲಿಕಾನಾಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಎಲ್ಲಿಗೆ ರೀಚ್ ಆಗ್ತಾ ಇತ್ತು ರನ್ಯಾ ತಂದಿದ್ದ ಚಿನ್ನ ಅಂತ ಅಂದ್ರೆ ಆಕೆ ಹೇಳೋ ಪ್ರಕಾರ ನಂಗೆ ದುಬೈಯಲ್ಲಿ ಚಿನ್ನ ಕೊಟ್ರು ಸರ್, ಆಟೋದಲ್ಲಿ ಕೊಡೋದಕ್ಕೆ ಹೇಳಿದ್ರು, ಒಬ್ಬ ಆಟೋ ಚಾಲಕನಿಗೆ ಅದನ್ನ ಕೊಡೋದಕ್ಕೆ ಹೇಳಿದ್ರು, ಅಷ್ಟೇ ನನ್ನ ಕೆಲಸ ಅಂತ ಆಕೆಯೇ DRI ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಆ ಆಟೋ ಚಾಲಕ ಯಾರು ಅನ್ನೋ ನಿಟ್ಟಿನಲ್ಲಿ DRI ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರ ಪಾತ್ರ ಏನು? ಈಕೆಯೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆಯನ್ನ ಬಳಕೆ ಮಾಡ್ಕೊಂಡಿದ್ರಾ? ಇಂತಹ ಪ್ರಶ್ನೆ ಇತ್ತು. ಈಗ ಆಕೆಯೇ ಕೊಟ್ಟಿರುವಂತಹ ಹೇಳಿಕೆ ರಿಪಬ್ಲಿಕಾನಾಗೆ ಲಭ್ಯ ಆಗಿರೋದ್ರಿಂದ ಡೀಟೇಲ್ಸ್ ಅನ್ನ ಕೊಡಿ. ಶ್ರುತಿ, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಆಯಾಮಗಳಲ್ಲಿ DRI ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯಿಂದಲೂ ಕೂಡ ಆ ಒಂದು ಗೋಲ್ಡ್ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ತಲುಪಿಸೋದಕ್ಕೆ ಆರೋಪಿಗಳು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೆದಕಿದಂಥ ಸಂದರ್ಭದಲ್ಲಿ ನಟಿ ರನ್ಯಾಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಆಕೆ ನೀಡಿರುವಂಥ ಹೇಳಿಕೆಯ ಪ್ರಕಾರ ಆಕೆ ಒಂದು ಗೋಲ್ಡನ್ನು ಸುಮಾರು 14.8 kg ಗೋಲ್ಡನ್ನು ಎಲ್ಲಿಗೆ ತಲುಪಿಸಬೇಕಿತ್ತು ಅಂತೇಳಿ ಆಕೆಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಂದಿತ್ತು ಅನ್ನುವಂಥದ್ದನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೇಳೋದು ಓರ್ವ ಆಟೋ ಡ್ರೈವರ್ ವಿಚಾರ.